ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ಸಾಕು ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷ ಹಾಕ್ತಾರೆ. ನೋ ಮ್ಯಾಟರ್ ಹುಡುಗನೋ ಹುಡುಗಿ, ಶ್ರೀ ಕೃಷ್ಣನ ವೇಷ ಅಂತೂ ಪಕ್ಕ. ಆದ್ರೆ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ವಾ ಯಾಕೆ ನಾವು ಕೃಷ್ಣನ ವೇಷ ಹಿಂದಿನ ಕಾಲದಿಂದನೂ ಹಾಕೊಂಡ್ ಬರ್ತಾ ಇದ್ವಿ ಮಕ್ಕಳಿಗೆ ಅಂತ? ಆಯ್ತು ಸರಿ, ಈಗ ನಾವ್ ಯಾರಿಗಾದ್ರೂ ಕೇಳಿದ್ರೆ ಯಾಕೆ ನೀವು ಕೃಷ್ಣನ ವೇಷ ಹಾಕ್ತೀರಾ ಅಂತ ಕೆಲವರು ಹೇಳ್ಬೋದು, ಮಕ್ಳಲ್ವಾ, ಸಣ್ಣ ಮಕ್ಳಲ್ವಾ, ಮುದ್ದಾಗಿ ಕಾಣಿಸ್ತಾರೆ, ಅದಕ್ಕೆ ಕೃಷ್ಣನ ವೇಷ ಹಾಕ್ತಿದೀವಿ ಅಂತ. ಇನ್ನು ಕೆಲವರು ಇದು ಮೆಮೊರಿಗೋಸ್ಕರ ಅಂತ ಹೇಳ್ತಾರೆ. ಹೌದು, ಆದ್ರೆ ಇವೆಲ್ಲದರ ಜೊತೆಗೆ ಒಂದು ಮುಖ್ಯವಾದ ಕಾರಣ ಇದೆ ಯಾಕೆ ನಾವು ಕೃಷ್ಣನ ವೇಷ ಹಾಕ್ತೀವಿ ಅಂತ. ಅದು ನಾವು ತಿಳ್ಕೊಳ್ಳೋಣ ಬನ್ನಿ. ಕೃಷ್ಣ ಅಂತ ಕೇಳಿದ ತಕ್ಷಣ ನಮ್ಗೆ ನೆನಪಾಗೋದು ಕೊಳಲು, ಗೋಪಿಕಾಸ್ತ್ರೀಯರು ಹಾಗೂ ಬೆಣ್ಣೆ ಅಲ್ವಾ? ಆದ್ರೆ ಕೃಷ್ಣ 16ನೇ ವಯಸ್ಸಿಂದ 21 ವಯಸ್ಸವರೆಗೂ ಬ್ರಹ್ಮಚಾರಿಯಾಗಿತ್ತು. ಸನ್ಯಾಸತ್ವ ತಗೊಂಡು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಅವ್ರು ಅನ್ಕೊಂಡಿದ್ದ ಎಷ್ಟೋ ಕೆಲಸಗಳು ಆಗದೆ ಇರಬಹುದು, ಕುರುಕ್ಷೇತ್ರ ಯುದ್ಧನೇ ಸಾಕ್ಷಿ. ಆದ್ರೆ ಯಾವ ಸಿಚುವೇಶನ್ ಕೂಡ ಅವರ ಮುಖದಲ್ಲಿರೋ ನಗುನ ಕಳಿತಿರ್ಲಿಲ್ಲ. ಸೊ ಅದೇ ಅವ್ರ ಸ್ಟ್ರೆಂತ್ ಆಗಿತ್ತು. ಸೊ ಅದಕ್ಕೆ ಅವ್ರಿಗೆ ಭಗವಾನ್ ಅಂತ ಕರೆಯೋದು. ಹಾಗೆ ಶ್ರೀಕೃಷ್ಣನು ಜ್ಞಾನಿ, ಧೈರ್ಯಶಾಲಿ, ನ್ಯಾಯಪ್ರಿಯ, ಕರುಣಾಮಯಿ, ಸ್ನೇಹಭಾವಿ, ಈ ಎಲ್ಲ ಗುಣ ಶ್ರೀಕೃಷ್ಣನಲ್ಲಿತ್ತು. ಅಂತಹ ಶ್ರೀಕೃಷ್ಣನ ವೇಷವು ನಮ್ಮ ಮಗು ಹಾಕೊಂಡ್ರೆ ಖಂಡಿತ ಶ್ರೀಕೃಷ್ಣನ ಗುಣಗಳೇ ನಮ್ಮ ಮಗುವಲ್ಲೂ ಬರಲಿ ಅನ್ನೋ ಒಂದು ಮನೋಭಾವದಿಂದ ಕೂಡ ನಾವು ಶ್ರೀಕೃಷ್ಣನ ವೇಷ ನಮ್ಮ ಮಕ್ಕಳಿಗೆ ಹಾಕ್ತೀವಿ. ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಅದಕ್ಕೆ ನಾವು ದೇವರಿಗೆ ನಮ್ಮ ಭಕ್ತಿಯನ್ನು 3 ಭಾವಗಳ ಮೂಲಕ ತೋರಿಸ್ತೀವಿ. ಯಾವ್ದು ಗೊತ್ತಾ? ಒಂದು ಸಾಖ್ಯ ಭಾವ, ಮಧುರ ಭಾವ ಮತ್ತು ವಾತ್ಸಲ್ಯ ಭಾವ. ಈಗ ವಾತ್ಸಲ್ಯ ಭಾವ ಏನಂದ್ರೆ ದೇವರನ್ನು ಮಗುವಿನಂತೆ ಕಾಣುವುದು. ಹಾಗಂದ್ರೆ ಏನಂದ್ರೆ ನಾವು ತಂದೆ ತಾಯಿಯವರು ನಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ, ಕಾಳಜಿ, ಮಮತೆ ಇಂದ ನೋಡ್ಕೋತೀವಿ, ಮುದ್ದಾಡ್ತೀವಿ. ಅದೇ ಪ್ರೀತಿನ ನಾವು ದೇವರಿಗೆ ತೋರಿಸಿ ನಮ್ಮ ಭಕ್ತಿಯನ್ನು ಸಲ್ಲಿಸೋದು ಅಂತ ಅರ್ಥ. ಇದೇ ವಾತ್ಸಲ್ಯ ಭಾವ. ಈ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿಸಿ ಶ್ರೀ ಕೃಷ್ಣನೇ ನಮ್ಮ ಮುಂದೆ ಇದ್ದಾರೆ ಅಂತ ನಾವು ಹೇಗೆ ನಮ್ಮ ಮಗುವಿಗೆ ಮುದ್ದಾಡ್ತೀವೋ ಹಾಗೆ ಮುದ್ದಾಡ್ತೀವಿ ಅಲ್ವಾ? ಈ ರೀತಿ ಕೂಡ ನಾವು ವಾತ್ಸಲ್ಯ ಭಾವದಿಂದ ನಮ್ಮ ಭಕ್ತಿ ದೇವರಿಗೆ ಸಲ್ಲಿಸ್ತಿರ್ತೀವಿ. ಹಾಗಾಗಿ ನಮ್ಮ ರಾಜಮಾತಾ ಗರ್ಭ ಸಂಸ್ಕಾರ ತಂಡದಿಂದ ಮೈ ಲಿಟಲ್ ಕೃಷ್ಣ ಫೋಟೋ ಕಾಂಟೆಸ್ಟ್ ಅಂತ ಆರ್ಗನೈಸ್ ಮಾಡಿದ್ದೀವಿ. ಖಂಡಿತ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮುದ್ದಾದ ಕೃಷ್ಣನಂತೆ ಡ್ರೆಸ್ ಅಪ್ ಮಾಡಿ ಫೋಟೋ ತೆಗೆದು ನಮಗೆ ಕಳಿಸ್ಬಹುದು. ಇಟ್ಸ್ ಓಪನ್ ಫಾರ್ ಆಲ್. ಆದರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಮುದ್ದಾದ ಕೃಷ್ಣನ ಫೋಟೋವನ್ನು ನಮ್ಮ ತಂಡದವರಿಗೆ ಸಬ್ಮಿಟ್ ಮಾಡಿದ್ರೆ ಸರ್ಟಿಫಿಕೇಟ್ ಫಾರ್ ಪಾರ್ಟಿಸಿಪೇಷನ್ ಸಿಗುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡಿ, ಫೋಟೋ ಸಬ್ಮಿಟ್ ಮಾಡಿ ಆ್ಯಂಡ್ ಸರ್ಟಿಫಿಕೇಟ್ ನಿಮ್ಮದಾಗುತ್ತೆ. ಆಲ್ ದಿ ಬೆಸ್ಟ್. ಈ ಕೃಷ್ಣ ಜನ್ಮಾಷ್ಟಮಿನ ಇನ್ನೂ ಸೂಪರ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಂತಾನೆ ನಾವೊಂದು ಸರ್ಪ್ರೈಸ್ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದೀವಿ. ಹೋಪ್ಫುಲಿ ನೀವೆಲ್ಲರೂ ಜಾಯಿನ್ ಆಗಿ ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಥ್ಯಾಂಕ್ ಯು.